ತಿಂಗಳು ಅದನ್ನು ನೆನಪು ಮಾಡ್ಕೊಂಡು ಕಣ್ಣ ನೀರು ಹಾಕ್ತಿದ್ರು ಅವ್ರು. ಅದ್ರಾಗ ದೌಳವಂಗೆ ಇಂಥ ಪರಿಸ್ಥಿತಿ ಬಂತಲ್ಲ, ತನ್ನ ಮಗನ್ನ ಇದ್ರಾಗ ಹಾಕೋದು. ಆಮೇಲೆ ಸತಿ ಸಕ್ಕುಬಾಯಿ ಹಿಂಗೆ ಕಾಡಿದ್ರಲ್ಲ ಅಂತೇಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು 6 ತಿಂಗಳ ಹೆಣ್ಮಕ್ಳು ನೋಡಿ ಬಂದ ಮೇಲೆ ನೆನೆಸ್ಕೊಂಡು ಮಾತಾಡಿಕೊಂಡು ಹೇಳ್ತಿದ್ರಂದ್ರೆ ಅವ್ರ ಹೃದಯ ಅಷ್ಟ ಸ್ಮೂತ್ ಇತ್ತು. ಇನ್ನೊಬ್ಬರು ಸಮಸ್ಯೆ, ಇನ್ನೊಬ್ಬರು ನೋವನ್ನು ಕಂಡ್ರೆ ಅವ್ರ ಹೃದಯ ಅಳ್ತಿತ್ತು. ಇವತ್ತು ನಾನು ನೋಡ್ತಾ ಇದ್ದೀನಿ, ನಮ್ಮ ಮುಂದೆನೇ ಆಕ್ಸಿಡೆಂಟ್ ಅವ್ರು ವಿಡಿಯೋ ಮಾಡ್ತೀವಿ. ನಮ್ಮ ಮುಂದೆನೇ ಹುಡುಗರು ಬಡದಾಡಿದ್ರೆ ನಾವೇನು ಕನ್ಸರ್ನ್ ತಗೊಂಡಿಲ್ಲ. ಯಾಕೆ ಈ ಬದಲಾವಣೆ? ಇವೆಲ್ಲ ನನಗೆ ಕಾಡ್ತಿರೋ ಸಮಸ್ಯೆ. ನನಗೆ ಇವನ್ನೆಲ್ಲ ನೋಡಿದ್ರೆ ನನಗೆ ನನಗೆ ಹಬ್ಬ ಹರಿದಿನ ಆಸ್ ಎ ಪೊಲೀಸ್ ಆಫೀಸರ್ ಏನು ಸ್ಟ್ರಿಕ್ಟಾಗಿ ಹೇಳ್ಬೋದು. ಹೇಳಿದರು ರೂಲ್ಸ್ ಇಷ್ಟ ಮುಗಿದ ಮೇಲೆ ಇಲ್ಲ ಅಂದ್ರೆ FIR ಆಗೋದು, ನೋಡಿರ್ಬೋದು ಎಲ್ಲ ಕಡೆ. ಇದಾಕತ್ತಲ್ಲ, ಅದನ್ನು ಹೇಳ್ತಾ ಇಲ್ಲ. ಹಂಗಾರೆ ನಮ್ಮ ಯುವಕರು ಇವತ್ತು ಕೆಡಾಕತ್ತಾರು. ಇವತ್ತು ಇಲ್ಲಿ ಯಾವುದೂ ವಿದ್ಯಾರ್ಥಿಗಳು ಮುಂದೆ ಬಂದು UPSC KPSC PSI ಅಷ್ಟೊಂದು ದೊಡ್ಡ ಹುದ್ದೆಗಳನ್ನ ಏರ್ತಾ ಇಲ್ಲ. ಯಾರ ಕಾರಣ? ಅದನ್ನು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಧಾರವಾಡ ಕಡೆ ನೀವು ಹೋಗ್ರಿ, ಬಸ್ನ್ಯಾಗ ಕುಂತ ಅಥವಾ ಎಲ್ಲಿ ಹೋಗೋ ಮುಂದೆ ನೀವು ಬ್ಯಾನರ್ ಅದು ಏನು ನೋಡ್ತೀರಿ? ಹುಡುಗರು ಪೋಸ್ಟ್ ನೋಡ್ತೀರಿ. ಅಲ್ಲಿ ಹುಡುಗರು ಇಷ್ಟು ಪರ್ಸೆಂಟೇಜ್ ಮಾಡೋದು ಒಂದು ಫೋಟೋ ಇರ್ತೈತಿ ಲೈನ್ ವೈಸ್. ಅಲ್ಲಿ ಕೋಚಿಂಗ್ ಸೆಂಟರ್ ಅದಾವ, ಲೈಬ್ರರಿ ಅದಾವ. ಆದ್ರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಏನಂದ್ರೆ, ನಾನು ಮುಕ್ತವಾಗಿ ಮಾತಾಡ್ತೀನಿ. ಯಾಕಂದ್ರೆ ನೀವೆಲ್ಲ ನನ್ನ ಮನೆ ಹಿರಿಯರದಿರಿ, ನನ್ನ ಅಂತಮ್ರದಿರಿ, ನಮ್ಮ ಯುವಕರದಿರಿ. ನಾನು ನಿಮಗೆ ಹೇಳ್ಬೇಕಲ್ಲ, ನೀವು ನನಗೆ ಹೇಳ್ಬೇಕು, ನಾವು ನಿಮಗೆ ಹೇಳ್ಬೇಕು. ಅದಕ್ಕೆ ನಾ ಇಲ್ಲೇ ಮುಕ್ತವಾಗಿ ಮಾತಾಡೋದಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಐತಿ. ಇದು ಬರೀ ನನಗೆ ಹೋಳಿ ಹುಣ್ಣಿಮೆ, ರಂಜಾನ್ ಇದೆಲ್ಲ ನನಗೆ ಗೊತ್ತೈತೆ. ನನ್ನ ಮನೆಯವರೆಲ್ಲರೂ ನೀವು ಅದನ್ನು ಅಗದಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತೀರಿ, ಏನೂ ಇಲ್ಲ ಎಂತೂ ಇಲ್ಲ ಅಂತ. ಆದರೆ ಈ ಅವಕಾಶವನ್ನು ನನ್ನಲ್ಲೇ 1.5 ವರ್ಷ ಆದ ಮೇಲೆ ಏನು ನೋವು ನೋಡ್ಕೊಂಡು ಬಂದಲ್ಲ, ಆ ನೋವು ಹೆಚ್ಚಾಗಿದ್ದನ್ನು ನನಗೆ ಖುಷಿ ಇರಬೇಕಾಗಿತ್ತು. ಆ್ಯಸ್ ಎ ಪೊಲೀಸ್ ಆಫೀಸರ್ ಏನೂ ಲಾ ಆ್ಯಂಡ್ ಆರ್ಡರ್ ಆಗಿಲ್ಲ, ನಾನು ಎಲ್ಲ ಮರ್ಡರ್ ಡಿಟೆಕ್ಟ್ ಮಾಡಿದ್ದೀನಿ, ಇಂತಿಂಥ ಕೇಸ್ ಡಿಟೆಕ್ಟ್ ಮಾಡೀನಿ. ನನಗೆ ಆ ಖುಷಿ ಇಲ್ಲ. ನನಗೆ ಬದಲಾಗಿ ನೋವಿದೆ. ಏನಂತಂದ್ರೆ ನನ್ನ ಹುಡುಗರು ಇಲ್ಲಿ ಕೆಡ್ತಾ ಇದ್ದಾರೆ. ಬರೇ ಪಾಶ್ಚಾಪುರ ಅಲ್ಲ ಹೇಳೋದು, ನನ್ನ 72 ಹಳ್ಳ್ಯಾಗ. ಇದಕ್ಕೆ ಕಾರಣ ಯಾರು? ಕೆಲವೊಂದು ಸಲ ರಗಡ್ ಸಲ ಮಾತಾಡ್ತಿರ್ತೇನೆ ನಾನು. ನಾವೇ ಹಿರಿಯರ ಬರ್ತೇವೆ, ನಾನು ಹಿಡ್ಕೊಂಡು ನಮಗೆ ಡಾಲ್ವಿ ಪರ್ಮಿಷನ್ ಕೊಡಿ. ಯಾವುದೇ ಜಯಂತಿ ಇರಲಿ ನಾವು ರಾತ್ರಿ ಡಾಲ್ವಿ ಮಾಡ್ತೀವಿ. ನೋಡ್ರಿ, ಒಂದು ಹೇಳ್ತೇನೆ ನಿಮಗೆ, ಯಾವ ರೀತಿ ಮನೆಯ ವಾತಾವರಣ ಇರ್ತೈತಿ ಹಂಗೆ ಆ ಮನೆ ಹುಡುಗರು, ಯಾವ ರೀತಿ ಊರಿನ ವಾತಾವರಣ ಇರ್ತೈತಿ ಹಂಗೆ ಊರಾನ ಹುಡುಗರು. ಧಾರವಾಡದಾಗ ಸೆಂಟ್ರಲ್ ಲೈಬ್ರರಿ ಒಳಗೆ ಕಾಂಪಿಟೇಷನ್ ಐತಿ ಫುಲ್. ಅಲ್ಲೇ ಪ್ಲೇಸ್ ಸಿಗೋದಿಲ್ಲ. ಹೋಗಿ ಟೇಬಲ್, ನಂದನ ಸ್ವಂತ ಉದಾಹರಣೆ ಹೇಳ್ತಾನೆ. ನಾ ಅಲ್ಲಿ PUC ಓದು ಮುಂದೆ ಸೆಂಟ್ರಲ್ ಲೈಬ್ರರಿ ಸ್ವಲ್ಪ ಲೇಟಾಗಿ ಹೋದ್ರೆ ನನಗಲ್ಲಿ ಟೇಬಲ್ ಸಿಗ್ತಿರ್ಕಿಲ್ಲ. ನಾ ಮತ್ತೆ ಕಾಯಬೇಕು, ಮತ್ತೆ ಹೊರಗಡೆ ಹೋಗಿ ಓದಬೇಕು. ಮತ್ತು ನಮ್ಮ ದೋಸ್ತ್ ಫೋನ್ ಹಚ್ತಿದ್ದ, ಇಲ್ಲೊಂದು ಖಾಲಿ ಜಲ್ದಿ ಬಂದು ಬಾ ಅಂತೇಳಿ. ಅವಾಗ ಬುಕ್ ಹಿಡ್ಕೊಂಡು ಓದ್ಬೇಕು. ನಾವು ಮುಂಜಾನೆ ಕುಂತೀವಿ ಅಂದ್ರೆ ಸಾಯಂಕಾಲ ಮಟ್ಟ ನಾವು ಓದ್ತಿದ್ವಿ. ಅಲ್ಲಿ ಯಾಕೆ ಆ ಥರ ಅಂತಂದ್ರೆ, ಅಲ್ಲಿ ಮಕ್ಕಳಿಗೆ ಹಿರಿಯರು ಮತ್ತು ಅಲ್ಲಿ ಜನ ಆ ರೀತಿ ಸ್ಕೋಪ್ ಕೊಡ್ತಾ ಇದ್ದಾರೆ. ಅವರು ನೀವು 98% ಮಾಡಿದ್ರಿ ಅಂದ್ರೆ ಅಲ್ಲಿ ಕೋಚಿಂಗ್ ಸೆಂಟರ್ಗಳು ಹಿಡ್ಕೊಂಡ, ಅಲ್ಲಿ ಸ್ಕೂಲ್ ಕಾಲೇಜುಗಳು ಹಿಡ್ಕೊಂಡ, ಎಲ್ಲ ಹಿರಿಯರು ಹಿಡ್ಕೊಂಡ ಅವನ್ನೆಲ್ಲ ಪೋಸ್ಟರ್ ಪ್ರಿಂಟ್ ಮಾಡಿ ಅವ್ರಿಗೆ ಸತ್ಕಾರ ಸನ್ಮಾನ ಮಾಡಿ, ಅವರ ತಂದೆ ತಾಯಿಗೂ ಕರೆದು ಸನ್ಮಾನ ಮಾಡಿ. ಆವಾಗ ಅವರಲ್ಲಿ ಭಾವನೆ ಏನು ಬೆಳೀತೈತಿ? ಹೌದಪ್ಪ, ನನ್ನ ಸನ್ಮಾನ, ಇನ್ನೊಬ್ಬರು ನಮ್ಮ ಓಣ್ಯಾಗ ಸನ್ಮಾನ ಮಾಡಿದ್ರು ನಾನು ಹೋಗ್ಬೇಕು. ಇದಕ್ಕೆ ಸ್ಕೋಪ್ ಐತಿ, ಇದಕ್ಕೆ ಎಸ್ ಅಂತಾರೋ, ಇದಕ್ಕೆ ಹಿರಿಯರು ಹೌದು ಅಂತಾರೋ. ಇದನ್ನು ಬಿಟ್ಟು ಬೇರೆದನ್ನು ಮಾಡೋಕೆ ಕೊಡೋದಿಲ್ಲ. ಅಂದಾಗ ಆ ವಾತಾವರಣ ಹಂಗೆ ಮಾಡಕ್ಕೆ ನಮ್ಮ ಹುಡುಗರು ಇಷ್ಟೆಲ್ಲ ಕೆಡಾಕತ್ತಾವ, ಇಷ್ಟೆಲ್ಲ ದಾಂಧೆ ಹಾಕಕತ್ತಾವ, ಇಷ್ಟೆಲ್ಲ ಇದನ್ನು ಮಾಡ್ತಾವ. ನಮ್ಮ ಯಾರ್ದೂ ಮನಸ್ಸು ಕರಗಾಕ ತಯಾರಿಲ್ಲ. ಅದನ್ನು ಮೊದಲಿನ ಹಿರಿಯರು ಬೇರೆ ಹುಡುಗಿದ್ರು ಸಹಿತ ಹೇಳ್ತಿದ್ರು. ಅವ್ರು ಯಾಕೋ ಹಿಂಗೆ ಮಾಡಾಕತ್ತಿ, ಯಾರ ಮಗನಿಗೆ ಕರೆದು ಹೇಳ್ತಿದ್ರು. ಇವತ್ತು ಏನೂ ಮಾಡ್ತಾ ಇಲ್ಲ. ಅಂದ್ರೆ ನಾ ಹೇಳೋದು, ಆ ಸತಿ ಸಕ್ಕುಬಾಯಿ ಫಿಲ್ಮ್ ಇರ್ಬೋದು, ಅದು ಹರಿಶ್ಚಂದ್ರ ಅದು ಮೂವಿ ಇರ್ಬೋದು, ಅದನ್ನು ಹೇಳುವುದು ಅಂತಂದ್ರೆ ಆ ಹಿರಿಯರ ಮನಸ್ಸು ಅಷ್ಟಿತ್ತು. ಬೇರೆಯವರ ನೋವಿಗೆ ಅಷ್ಟು ಸ್ಪಂದಿಸ್ತಿತ್ತದ. ನೀವು ಹಳ್ಳ್ಯಾಗ ನೋಡ್ರಿ, ಈಗಿನ ಅಲ್ಲಿ ಅಜ್ಜಿ ಅದಾರ, ನಾನು ಅಲ್ಲಿ ಓಣ್ಯಾಗ ಬೆಳಗಾವದಾಗನ ಅಜ್ಜಿ ಅವ್ರು ಹೇಳ್ತಾರೆ, ನಾ ಹಾದು ಹೋಗೋ ಮುಂದೆ ಒಂದು ಮಾತಾಡ್ಸ್ತಾರೆ. ಅವ್ರು ಏನಪ್ಪ ಇಷ್ಟು ಲೇಟ್ ಆತ ಅಂದ್ರೆ ನನ್ನ ತೊಂದರೆ ಬಗ್ಗೆ ಅವ್ರು ವಿಚಾರ ಮಾಡ್ತಾರೆ. ಇಷ್ಟೆಲ್ಲ ನಮ್ಮ ಹುಡುಗರು ಕೆಡಾಕತ್ರು. ನಮಗೆ ಅಲ್ಲಿ ಆ ಬ್ಯಾನರ್ ಅದಾವು, ಅಲ್ಲಿ ಅಳಂಗ ಸತ್ಕಾರ ಐತಿ, ಇಲ್ಲೇ ನನಗೆ ಬ್ಯಾನರ್ ಬೇರೆ ಕಾಣ್ತಾವೆ.
ನಾ ಮೊನ್ನೆ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋದ್ನಿ, ಆ ಹುಡುಗಿ ಇಷ್ಟು ಉದ್ದ ಕೂದಲ ಬಿಟ್ಟಿದ್ದ, ಬಾಜುಕ ಜಗಳ ಮಾಡತ್ತಿದ್ದ, ಕೆಟ್ಟ ಶಬ್ದ ಬೇಯಾಗ್ತಿದ್ದ. ಆ ಟೀಚರ್ ಹೇಳಿದ್ರು, ಸರ್ ಇವ್ಗೆ ಇನ್ನೂ 17 ವರ್ಷ ಒಂದು ಬ್ಯಾನರ್ದಾಗ ಪೋಸ್ಟರ್ ಐತಿ. ಯಾಕೈತಿ ಅಂದ್ರೆ ಎತ್ತಿನ ಶರ್ತ, ಕುದುರೆ ಹೊಡೆದು ಓಡಿಸೋ ಶರ್ತ. ಆ ಕುದುರೆಗೆ ಹೊಡೆದು ಓಡೋ ಮುಂದೆ ನಾವು ನೀವಲ್ಲ ಅಂದ್ರೆ ವಾತಾವರಣ ನಾವು ಹೆಂಗೆ ನಿರ್ಮಿಸಾಕ್ತೀವಿ ಅಂದ್ರೆ ಯಾವ ರೀತಿ ನಾವು ಪ್ಲಾಟ್ಫಾರ್ಮ್ ಹಾಕಾಕತ್ತೀವಿ. ನಾ ಮತ್ತೊಮ್ಮೆ ಹೇಳ್ತೇನೆ, ಹುಡುಗರು ಎಂದೂ ನೀವು ಇದನ್ನು ಮಾಡ್ರಿ ಅಂದ್ರೆ ಮಾಡೋದಿಲ್ಲ, ಏನು ಮಾಡಾಕತ್ತೀವಿ ಅದನ್ನು ಮಾಡ್ತಾವೆ. ಈಗ ನೀವು ನೋಡಿರ್ಬೋದು, 30 ವರ್ಷದ ಒಂದು ಹಿರಿಯರ್ ಅದಾರ, ಇವ್ರಿಗೆ ಏನಾರ ಹಿಂಗೆ ಪುಣ್ಯಾಕ ಮಾಡಕ್ಕೆ ಬರ್ತಿತ್ತೇನೆ? ಅವರಿಷ್ಟು ಸಜ್ಜನರಾಗಿ ಇರಾಕ ಕಾರಣ ಏನು? ಅವ್ರು ಹಿರಿಯರು ಆ ರೀತಿ ವಾತಾವರಣ ಬೆಳೆಸ್ಯಾರ. ಮೊದಲು ಡಾಲ್ಬಿ ಇರಾಕಿಲ್ಲ. ನೀವು ಜಾತ್ರೆ